ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ 5 ವರ್ಷ ಆದಮೇಲೆ ನನ್ನ ನಂತರ ನಂಬಿದರಲ್ಲ ಜನ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ರೈತರು ಇವರು ಸುರಕ್ಷಿತವಾಗಿರ್ಬೇಕಲ್ಲ. ಸಿದ್ದರಾಮಯ್ಯ ಬಿಸ್ನೆಸ್ ಮ್ಯಾನ್ ಆಗಿದ್ರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ, ಫ್ಯೂಡಲ್ ಆಗಿದ್ರೆ ಅಥವಾ ಯಾವುದೋ ಒಂದು ವರ್ಗನ ಓಲೈಸಾಗಿದ್ರೆ ಹೆಂಗ್ ಬೇಕಾರಾಗಲಿ ಎಂಬುದಾಗಿತ್ತು. he has got the social responsibility. ದೊಡ್ಡ ಹೊಣೆಗಾರಿಕೆ ಇದೆ. ನೀವ್ಯಾರು ತಿಳ್ಕೊಂಡಿರ್ತೀರಿ, ಬಂದ ತಕ್ಷಣ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಕಣ್ರಿ, ಯೋಚನೆ ಇಲ್ಲ ಅನ್ನೋದಕ್ಕೆ ಆಗದೆ ಇರೋರು. ನೀವು ಯಾರ್ಯಾರು ಏನೇನು ಮಾತಾಡ್ತೀರಿ ಎಲ್ಲರೂ ಗೊತ್ತಿರ್ತದೆ. ಜಗ್ಗೇಶನ್ ತಮ್ಮ ಒಬ್ಬಿದನೆಲ್ಲ ಜೋಕರ್ ಪಾತ್ರ ಮಾಡು, ಇನ್ನೊಬ್ಬ ಕಮಲ್ ಅಂತ ಕೋಮಲ್ಲು, ಅವನು ಯಾರೇನು ಏನೇನು ಮಾತಾಡ್ತಾರೆ ಒಳಗಡೆ ಅದನ್ನ ಹೇಳ್ಬಿಡೋಣ ಹಂಗೆ. ಆ ರೀತಿ ಸಿದ್ದರಾಮಯ್ಯವರಿಗೆ ನಾಡಿ ಮಿಡಿತ ಗೊತ್ತಿರ್ತದೆ, ಜನರ ನಾಡಿ ಮಿಡಿತ ಗೊತ್ತಿರ್ತದೆ. ಅದಕ್ಕೇನೆ ಅಂಬೇಡ್ಕರ್ ಅವರು ನೀವು ರಾಜಕೀಯ ಅಧಿಕಾರ ಕೊಡೋಕ್ಕೆ ನಮ್ಮ ಸೋಮಶೇಖರ್ ಹೇಳ್ತಾರೆ, ಯೋಗ್ಯರ ಕೈಯಲ್ಲಿ, ಸಮರ್ಥರ ಕೈಯಲ್ಲಿ ವಿವೇಚನೆಯುಳ್ಳ ಕೊಟ್ರಪ್ಪ ಅಧಿಕಾರನ ಅಂತ ಹೇಳಿದ್ರು ಬಾಬಾ ಸಾಹೇಬ್ರಂತ. ನೀವು ಯಾರ್ಯಾರಿಗೂ ಕೊಟ್ಬಿಟ್ರೆ ಓದೋರಿಗೆ ಕಾರಿಂದ ಇಳಿದ ತಕ್ಷಣ ಮುಂದಿನ ಮುಖ್ಯಮಂತ್ರಿ ಜೈ ಜಿಂದಾಬಾದ್ ಕೂಗೋದೇ ಕೆಲಸ ಎಲ್ರಿಗೂ. 8 ಜನ ಮುಖ್ಯಮಂತ್ರಿ ಮಾಡೋದು, ಇರೋದೇ ಒಂದೇ ಸೀಟು. ಓದೋರ್ಗು ನನಗೂ ಹೇಳ್ತಾರೆ, ಪರಮೇಶ್ವರ್ಗೂ ಹೇಳ್ತಾರೆ, ಈ ನಮ್ಮ ಶೇಟ್ಗೂ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ನೀವೆಲ್ಲ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ ಅಂಬೇಡ್ಕರ್ ಅವರು. ಅಲ್ಲೇನಾರ ಪೂಜೆ ಮಾಡೋಕ್ಕೋದ್ರೆ ಸರ್ 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 ಚಪ್ಪಲ್ ಬೀಸಾಕಿ ನಿಮಗೆ ಮೂಢನಂಬಿಕೆ ಮಾಡಿ ಅಂತ ಹೇಳಿದಾರ. ವೈಚಾರಿಕತೆ ವೈಜ್ಞಾನಿಕ ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳದೇ ಇದ್ರೆ ನಮ್ಮ ಸಮಾಜನ ಕಟ್ಟೋದೇಗೆ ನಾವು ಯುವಕರನ್ನ? ಅವ್ರು ಹೇಗೆ ಅವ್ರಿಗೆ ಎಂಥ ಸಮಾಜ ಕಟ್ತೀವಿ ನಾವು? ಇನ್ನು ಎಷ್ಟು ದಿನ ಸುಮ್ಮನೆ ಕೈಗೆ ಮುಟ್ಕೊಂಡ್ರಿ, ಹೇಳ್ದಂಗೆ ಕೇಳ್ಕೊಂಡಿರೋದು ಬ್ರಾಹ್ಮಣತ್ವದ ನಡೆಗಳನ್ನು. ಹೀಗಾಗಿ ನಾವು ಸುಮ್ಮನೆ ನಾನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಸಂವಿಧಾನ ಜಾಗೃತಿ ಮಾಡಲಿಲ್ಲ. ಎಲ್ಲ ಕಡೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ದಲಿತ ಸಂಘಟನೆಗೆ ಅವ್ರದ್ದೇ ಧ್ವನಿ, ಹಕ್ಕುಗಳು, ಶಿಕ್ಷಣ, ಸಂಘಟನೆ, ಹೋರಾಟದ ಮಂತ್ರನ ಶುರು ಮಾಡಿದವರು ಅವರು. ಅದು ಕೊಟ್ಟವರು ಅಂಬೇಡ್ಕರ್ 1924 ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ರಚನೆ ಮಾಡಿ ಯಾರ್ಯಾರು ತುಳಿತಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ, ನೀವೆಲ್ಲ ಒಟ್ಟಾಗಿ ಸೇರಿ ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಮುಂದುವರಿಸ್ತಾ ಇದ್ದೀವಿ. ಅದರ ಮುಖಾಂತರ ನಾವು ಒಟ್ಟಾಗಬೇಕು. ನೀವೆಲ್ಲ ಹೇಳ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯನವರು ನಾವೆಲ್ಲ ಅಹಿಂದ ಮಾಡೋರಿ ಅಂತ ನಾವು ಶುರು ಮಾಡಿದ್ದು. ನಿಮ್ಮ ಜೊತೆಯಲ್ಲಿ ಸೇರಿ ನಿಮ್ಮನ್ನೆಲ್ಲ ನಂಬಿ ನೀವೆಲ್ಲ ನಂಬಿರೋದ್ರಿಂದ ನಮ್ಮಲ್ಲಿ ಕೂರಿಸಿರೋದು 40 ವರ್ಷ. ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಸುಮ್ಮನೆ ಇದ್ದುಬಿಟ್ರೆ ಈ ಸಂವಿಧಾನ ಬೇಡವಂತ ಜನ ಶುರುವಾಗಿದ್ದಾರಲ್ಲ. ಈಗ ಮನೆಗೆ ಅಂಬೇಡ್ಕರ್ ಅಭಿಯಾನ ಶುರು ಮಾಡಿದ್ದಾರೆ. ಯಾರು ಬಹುತ್ವದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೋ, ಬಹುತ್ವದ ವಿರುದ್ಧವಾಗಿ ಅವರು ಈ ಕಡೆ ಬಹುತ್ವ ಬೇಡ ಅಂತೀರಿ, ಹಿಂದೂ ರಾಷ್ಟ್ರ ಆಗಬೇಕು ಅಂತೀರಿ, ಈ ಕಡೆ ಅಂಬೇಡ್ಕರ್ ತಲುಪಿಸ್ತೀರಿ ಅಂತೀರಿ. ವಾಟ್ ಈಸ್ ದ ಡ್ಯುಯಲ್ ಪಾಲಿಸಿ, ಡ್ಯುಯಲ್ ಸ್ಟ್ಯಾಂಡರ್ಡ್ ಆಫ್ ದಿ ಕಮ್ಯುನಲ್ ಫೋರ್ಸಸ್? ಈ ರಿಯಾಲಿಟಿ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ದಾರಿ ತಪ್ಪಿಬಿಡ್ತೀವಿ. ಯಾರೋ ಹೇಳ್ಬಿಡ್ತಾರೆ ಅಂಬೇಡ್ಕರ್ಗೆ ಜಾಗ ಕೊಡಲಿಲ್ಲ, ಅವ್ರಿಗೆ ಸೋಲಿಸ್ಬಿಟ್ರು, ಅವರು ಶವ ಸಂಸ್ಕಾರ ಜಾಗ ಕೊಡಲಿಲ್ಲ, ಮನೆಯವರು ಅವ್ರದ್ದೇ ಗುಂಪು ಅಲ್ಲಿ ಅವರು ಕೇಳಲಿಲ್ಲ, ಅವರು ಎಲೆಕ್ಷನ್ ನಿಂತರು, ಹಿಂದೂ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಸೇರಿದ್ರು. ಇದನ್ನು ಹೇಳೋದೇ ಇಲ್ಲ, ಚಿಂತಕರು ಹೇಳಿಲ್ಲ. ಈ ಥರ ಸೂಕ್ಷ್ಮ ವಿಚಾರಗಳನ್ನು ನಾವು ಅರ್ಧಂಬರ್ಧ ಓದಿರೋ ತಲೆಗಾಕ್ಬಿಟ್ರೆ ನಾವು ಹೂ ಅಂತ ಹೇಳ್ತೀವಿ. 100 ಸಾರಿ ಸುಳ್ಳನ್ನು ಹೇಳಿ ಅಂದರೆ ಸತ್ಯ ಅಂತ ಹೂ ಅಂತ ಒಪ್ಕೋತೀವಿ ನಿದ್ರೆ ಬರೋ ಸಮಯದಲ್ಲಿ. ಸೊ ಈ ಥರ ಅಪಪ್ರಚಾರಗಳನ್ನು
ತಡೆಗಟ್ಟುವಂಥ ದಿಟ್ಟವಾದಂಥ ಬೌದ್ಧಿಕ ಶಕ್ತಿ ದಲಿತ ಶೂದ್ರ ಸಮುದಾಯಕ್ಕಿದೆ. ಅದು ನೀವು ದಯಮಾಡಿ ಯಾರಾದ್ರೂ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕೆ ಹೋಗ್ಬೇಡಿ. ಇವೆಲ್ಲ ಸವಾಲುಗಳು. ಅಭಿವೃದ್ಧಿ ನಿಂತೋಗಿದೆ. ಈಗ ಸಂವಿಧಾನ ವಿಷಯಗಳನ್ನೇ ಸವಾಲಾಗಿ ನಮ್ಮ ಮುಂದೆ ಎಸಿತಾ ಇದ್ದಾರೆ ಒಂದರ ಮೇಲೊಂದು. ಈಗ ಶಿವಕುಮಾರ್ ಹೇಳಿದ್ರಲ್ಲ, ಸಂವಿಧಾನ ಜಾಗೃತಿಯನ್ನ ನಾವು ಕರ್ನಾಟಕದಲ್ಲಿ ಮಾಡದೆ ಹೋಗಿದ್ರೆ ತುಂಬಾ ಮೆಜಾರಿಟಿ ಬಿಜೆಪಿ ಸಿಂಗಲ್ ಪಾರ್ಟಿ ಬಂದ್ಬಿಟ್ಟಿರ್ತಿತ್ತು. ನೀವೆಲ್ಲ ಕಾರಣಿದ್ರಿ, ಜಾಗೃತಿ ಈ ಒಂದು ಜಾಥಾದಲ್ಲಿ ನೀವೆಲ್ಲ ಭಾಗವಹಿಸಿದಿರಿ. ಅದು ಮುಖ್ಯಮಂತ್ರಿಗಳು ನಾನು ಮಾತಾಡೇ ಮಾಡಿದ್ದು. ಪ್ರಿಯಾಂಬಲ್ ನೋಡಿ, ಈಗ ನಾವು ಬ್ರಾಹ್ಮಣರು, ನಾವು ಕುರುಬರು, ನಾವು ದಲಿತರು, ರಿಜನರು, ಎಡಗೈನವರು, ಬಲಗೈನವರು ಅಂತ ಮಾತಾಡಿದಾರ. ನೀವು ಹೇಳಿದ್ರಲ್ಲ ನಮ್ಮ ಯಾರು ಹೇಳ್ಕೊಟ್ಟವರು, ಶ್ರೀ ಬಸವಣ್ಣ, ಭಾರತೀಯ ಪ್ರಜೆಗಳಾದ ನಾವು ಅಂತ ಹೇಳ್ತೀವಿ. ಇದು ಹೇಳಕ್ಕೆ ನಮಗೆ ಶಕ್ತಿ ಇರೋದು. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ, ದೇಶದ ಮೂಲ ನಿವಾಸಿಗಳು. ಹೀಗಾಗಿ ಇವತ್ತು ಶಿವಕುಮಾರ್ ಅವರ ಅಭಿನಂದನೆ ಒಂದು ವೈಚಾರಿಕ ಚರ್ಚೆಯ ವೇದಿಕೆ ಆಗಿದೆ. ಸಂತೋಷ. ಇದು ಈ ವೈಚಾರಿಕ ಚರ್ಚೆ ನಮ್ಮ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ಬಲಗೊಳಿಸಿ ರಕ್ಷಿಸುವಂಥ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಸಿದ್ದರಾಮಯ್ಯರ ನಾಯಕತ್ವ ಗಟ್ಟಿಯಾಗಿ ನಿಲ್ಲಬೇಕು. 7 ವರ್ಷ 240 ದಿನ ಇವತ್ತಿಗೆ 7 ವರ್ಷ ಇಡಕ್ಕೆ ಬಿಡ್ತಾರ? ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು 2028 ಆದಮೇಲೆ ನೀವು ಕೇಳ್ತಿಲ್ಲ, ಅವ್ರು ಕೂರಿಸ್ಕೊ ಬರಬೇಕಾದ್ರೆ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಇರಲೇಬೇಕು. ಇರ್ಬೇಕಾ ಬೇಡವಾ? ಇಲ್ಲ ಡೌಟಾ ನಿಮಗೆ? ಹೀಗಾಗಿ ಅವರು ಅವಧಿನ ಪೂರೈಸಲೇಬೇಕು. ವೆರಿ ಗುಡ್. ನಂದೇನು ತಕರಾರೇ ಇಲ್ಲ. ಯಾಕೆಂದ್ರೆ ಉತ್ಕೃಷ್ಟವಾದಂಥ ನಾಯಕತ್ವ ಇರಬೇಕು, ಸಂವಿಧಾನದ ಆಶಯಗಳ ಜಾರಿ ಆಗಬೇಕು, ಪ್ರಜಾಪ್ರಭುತ್ವ ಬಲವೈಭೂತವಾಗಿ ಕೆಲಸ ಮಾಡಬೇಕು. ಅದೆಲ್ಲೋ ಸಂವಿಧಾನದ ಆಶಯ, ಅಂಬೇಡ್ಕರ್ ಆಶಯ. ಅದಕ್ಕೆ ಶಿವಕುಮಾರ್ ಅವರು ಮಧ್ಯೆ ಅಸೆಂಬ್ಲಿ ಒಳಗಡೆ ಹೊರಗಡೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇರಬೇಕು. ಅವರ ರೈಟಿಂಗ್ ಅನುಭವ ಇದೆ, ಅಧ್ಯಯನದ ಅನುಭವ ಇದೆ, ಹೋರಾಟದ ಅನುಭವ ಇದೆ. ಎಲ್ಲ ಮಜಲುಗಳನ್ನು ಬಳಸಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಂಥ, ಸಂವಿಧಾನವನ್ನು ಸಂರಕ್ಷಿಸುವಂಥ, ಸುಧಾರಿತ ಆಡಳಿತವನ್ನು ಕೊಡುವಂಥ, ನೊಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಉತ್ತಮವಾದಂಥ ನಿರ್ಧಾರಗಳ ಮೂಲಕ ಜನಜೀವನದ ಅಮೂಲ್ಯವಾದಂಥ ಬದಲಾವಣೆಗಳನ್ನು ಮಾಡುವ ನಿರ್ಣಯಗಳಾಗಬೇಕು. ಅದಕ್ಕೆ ಅವರು ಒಂದು ಕೆಟಲಿಸ್ಟ್ ಆಗಿ ಕೆಲಸ ಮಾಡಬೇಕು. ಎಸ್ ಅ ಕೆಟಲಿಸ್ಟ್ ಇನಿಷಿಯೇಟ್ ದಿ ಪ್ರೋಸೆಸ್ ಆಫ್ ಡೈಜೆಷನ್. ಆ ರೀತಿ ಕೆಲಸ ಮಾಡಬೇಕು ಅವರು. ಇಟ್ ಇನಿಷಿಯೇಟ್ ದಿ ಪ್ರೋಸೆಸ್ ಆಫ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಆ ಥರ ಕೆಟಲಿಸ್ಟ್ ಆಗಿ ಕೆಲಸ ಮಾಡಬೇಕು. ಅಂಥ ಶಕ್ತಿ ಮತ್ತು ತಿಳುವಳಿಕೆ, ಬದ್ಧತೆ ಶಿವಕುಮಾರ್ಗಿದೆ. ನಾನು ಎಲ್ಲ ಮಾತು ಕೇಳ್ತಾ ಇರ್ತೀನಿ. MLAಗಳು, ಮಿನಿಸ್ಟ್ರು, ಲೀಡರ್ಗಳು, ಕಾರ್ಯಕರ್ತರು ಬಂದು ಮಾತಾಡಿದ ಮುಖ್ಯಮಂತ್ರಿಗಳು ಸುತ್ತಮುತ್ತ. ಲಾಸ್ಟ್ ಮಂತ್ ನಾನು ಮತ್ತೆ ಮುಖ್ಯಮಂತ್ರಿ ನಾಟಕ ನೋಡಿದೆ. ನೀವು ದಯವಿಟ್ಟು ನೋಡಿ. ಮುಖ್ಯಮಂತ್ರಿಗಳು ಗುಂಪೆ ಇಂದ್ರ ಚಂದ್ರ ಅಂತ ಹೊಗಳ್ತಾ ಇರ್ತಾರೆ, ಸೈಡಲ್ಲಿ ಹೆಂಗ್ರಿ ಇವನು ಮುಗಿಸೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಕಡೆ ಬಿಟ್ಟು ನನಗೇನಾದ್ರೂ ಅವಕಾಶ ಇದೀನಿ ನಾವು ಮಾಡೋಣ ಅಂತ ಇವನು ಗುಂಪಿನವರು 2 ಗುಂಪಾಗ್ತಾರೆ. ಇವನು ಬಿಟ್ಬಿಟ್ಟು ಅವನಾಗದಂಗೆ ಇವನು ಹಂಗದ ಈ ಥರ ಯೋಚನೆ ಮಾಡ್ತಾರೆ. ಆ ಮುಖ್ಯಮಂತ್ರಿ ನಾಟಕ ನೋಡಿದ ಮೇಲೆ ಯಾರನ್ನು ನಂಬೋದು, ಯಾರನ್ನು ಬಿಡೋದಪ್ಪ, ಏನು ಮಾತಾಡೋದು, ಏನು ಮಾತಾಡದೇ ಇರೋದು ಅನುಮಾನ ಬಂದ್ಬಿಡ್ತು ನನಗೆ. ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಹೇಳಿದೆ ನಾನು, ಪ್ಲೀಸ್ ಸಿ ದಿಸ್ ಡ್ರಾಮಾ ಅಂತ. ದಯವಿಟ್ಟು ನೋಡಿ. ನಮ್ಮ ಕನ್ನಡ ಪ್ರೊಫೆಸರ್ ಇದ್ದಾರಲ್ಲ, ಬೆಂಗಳೂರು ಯೂನಿವರ್ಸಿಟಿ, ಮಹಿಳಾ ಯೂನಿವರ್ಸಿಟಿ, ಅವರು ಬರೆದಿರೋದು. ಏನೋ ಗೋಪಾಲ್ ಅವ್ರ ಹೆಸರು,
ಕೆವ ಏನು ಬರೆದಿರೋದು, ಅವ್ರು ಬರೆದಿರೋದು ನಾಟಕ. ಸೊ ಅದಕ್ಕೆ ಇವತ್ತು ಅದೇನೇ ಇದ್ರೂ ನಮ್ಮ ಮುಖ್ಯಮಂತ್ರಿಗಳು ಆ ಥರ ಗಿಡಕ್ಕೆಲ್ಲ ಏನು ಸೊಪ್ಪಾಕೋರಲ್ಲ. ಏನು ಹೇಳಬೇಕು, ಏನು ಮಾಡ್ಬೇಕು ಅಂತ ಮಾಡ್ತಾರೆ. ಇದ್ರಿರುತ್ತೆ ಓದ್ರಾಡ್ತಾ ಬಿಡ್ರಿ ಈ ಥರ ಗಿರಾಕಿ ಹಂಗನ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ ಅವರು. ಹಿಂಗಂತ ಹೇಳ್ಬಿಟ್ರೆ ನಾವೆಲ್ಲ ಕೆಟ್ಟೋಗ್ಬಿಡ್ತೀವಿ, ಅಹಿಂದ ಸಮಾಜ ಎಲ್ಲ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಆವಾಗ ನಾವು ಯಾವುದೋ ಸಿಟ್ಟಿಗೆ ಏನೋ ಮಾಡಿ ಕೆರೆ ಜೊತೆಲಿ ಕೋಪ ಮಾಡ್ಕೊಂಡ್ರೆ ಏನೋ ಒಣಗೋಗ್ಬಿಡುತ್ತಲ್ಲ, ಹಂಗಾಗ್ಬಿಡುತ್ತೆ ಕೆಲಸ. ಅದಕ್ಕೆ ಕೇರ್ಫುಲ್ ಆಗಿರಬೇಕು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೇರ್ಫುಲ್ ಆಗಿರಬೇಕು. ದಲಿತರನ್ನ ಹಿಂದುಳಿದವರು ಪ್ರೀತಿಸಬೇಕು, ಹಿಂದುಳಿದು ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು, ಪರಸ್ಪರ ಗೌರವಿಸಬೇಕು. ನೀವಿಬ್ಬರು ಸೇರಿ ಅಲ್ಪಸಂಖ್ಯಾತರ ಜೊತೆ ಸೇರಬೇಕು. ನಾವಿದ್ದೀವಿ, ನೀವು ಭಯ ಪಡಬೇಡಿ ಅಂತ ಹೇಳಬೇಕು. ನಿಮ್ಮಲ್ಲಿ ಇಂಥ ಒಂದು ವ್ಯೂಹ ರಚನೆ ಆದರೆ ಯಾವ ಶಕ್ತಿನೂ ನಿಮ್ಮ ಭೇದಿಸಕ್ಕಾಗಲ್ಲ. 85% ಆಗ್ತೀರಿ ನೀವು, ಯಾವ ಶಕ್ತಿನೂ ಭೇದಿಸಕ್ಕಾಗಲ್ಲ. ಇದು ಅತ್ಯಂತ ಮುಖ್ಯವಾಗಿರೋ ಸಂಗತಿ. ಈ ಶಕ್ತಿ ಇದ್ರೆ ಸಿದ್ದರಾಮಯ್ಯರು ನಾವೇ ಕೇರ್ ಮಾಡೋ ಯಾರಿಗೂ. ನಿಮ್ಮ ಶಕ್ತಿ ಇದ್ರೆ, ನಿಮ್ಮ ಶಕ್ತಿ ಇರೋದ್ರಿಂದನೇ, ನಿಮ್ಮ ಬೆಂಬಲ ಇರೋದ್ರಿಂದನೇ 40 ವರ್ಷ ಬಂದಿರೋದು. ನೀವು ಕೊಟ್ಟರೆ ಶಕ್ತಿ ಇರೋದ್ರಿಂದ ಶಿವಕುಮಾರನಿಗೆ ತಗೊಬಂದು ನಿಲ್ಲಿಸಿರೋದು. ನೀವೇ ಶಕ್ತಿ ಕೊಡದೇ ಇದ್ರೆ ಇನ್ನು ಅವರೆಲ್ಲಿ ತರಬೇಕು? ನಾವೇ ಬೇಡಬೇಕು. ನಮ್ಮ ಹಳ್ಳಿಲೇನೇ ಹೇಳ್ತಾರೆ, ಅಯ್ಯೋ ಹೋಗಯ್ಯ ಆಳೆ ತಿನ್ನೋನ್ ಮೊಳಗೆ ಹಪ್ಪಳಕ್ಕೆ ಹೋದ್ರೆ ನಿನ್ನೆ ತಿಂತೀನಿ ಅಂತ ಹೇಳ್ತಂತ ನಾವು ಹೋಗಿ ಕೇಳಬೇಕಾಗೋದು ಅಂಥ ಪರಿಸ್ಥಿತಿ. ಈಗ ನೀವು ಕೊಟ್ಟರೆ ಶಕ್ತಿನ ಬಳಸಿ ವಾಪಸ್ಸು ನಿಮಗೆ ಕೊಡಬೇಕು. ಅದನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ನನಗೆ ನಂಬಿಕೆ ಇದೆ. ಸಿದ್ದರಾಮಯ್ಯರ ನಾಯಕತ್ವದಲ್ಲಿ ನಂಬಿಕೆ ಇದೆ. ಬಿಕಾಸ್ ಈಸ್ ಎ ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್ ಲೀಡರ್ ಇನ್ ದಿ ಸ್ಟೇಟ್. ಈಸ್ ಎ ಟ್ರಸ್ಟೆಡ್ ಅಂಡ್ ಟ್ರಸ್ಟೆಡ್. ಎಂದು ಭ್ರಷ್ಟಾಚಾರಕ್ಕೆ ಅವರು ಮಣೆ ಹಾಕಿದವರಲ್ಲ, ಎಂದು ಕಳ್ಳರನ್ನ ಪ್ರೋತ್ಸಾಹಿಸಿದವರಲ್ಲ. ಅವ್ರ ಹೆಸರು ಅಲ್ಲೇ ನಮ್ಗೆ ಗೊತ್ತಿರಲ್ಲ, ಹಿಂದೆ ನಿಂತಿರ್ತಾರೆ ಫೋಟೋ ಹೊಡಿಸ್ಕೊಂಡು ಅವರು ಇವ್ರಿಗೆ ಏನು ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಕ್ಕಾಗಲ್ಲ. ಕಾನೂನು ತನ್ನ ಕೆಲಸ ಮಾಡುತ್ತೆ, ಅದು ಬೇರೆ ವಿಷಯ. ಆದರೆ ವ್ಯಕ್ತಿಗತವಾಗಿ ಭ್ರಷ್ಟಾಚಾರವನ್ನು ಮತ್ತು ಸಮಾಜಘಾತಕ ಶಕ್ತಿಗಳನ್ನು ಪ್ರೋತ್ಸಾಹಿಸತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು 7 ವರ್ಷ 240 ದಿನಗಳನ್ನು ಪೂರೈಸಿದಂಥ ಮೊದಲನೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. 7 ವರ್ಷ 239 ದೇವರಾಜ ಅರಸು ಅವರು, 7 ವರ್ಷ 175 ದಿನ ನಿಜಲಿಂಗಪ್ಪನವರು, ಆಮೇಲೆ 7 ವರ್ಷ 150 ದಿನ ಏನೋ 55 ದಿನನೋ ರಾಮಕೃಷ್ಣ ಹೆಗಡೆ ಅವರು, 7 ವರ್ಷ 85 ದಿನ ಯಡಿಯೂರಪ್ಪನವರು. ಇವರು ಮೇಲ್ಪಂಕ್ತಿಲಿದ್ದಾರೆ. 7 ವರ್ಷ ಇದೆ ಅನ್ನೋದೇ ದೊಡ್ಡದಲ್ಲ. ಬಟ್ 17 ಬಜೆಟ್ ಮಡಗ್ತಾ ಇದ್ದಾರಲ್ಲ, ಆ ಬಜೆಟ್ನ ವಿಶ್ಲೇಷಣೆ ಮಾಡಬೇಕು ನೀವೆಲ್ಲ ಬುದ್ಧಿಜೀವಿಗಳು, ಚಿಂತಕರು. ಇಸ್ ಗವರ್ನೆನ್ಸ್ ಲೈಸ್ ಇನ್ ದಿ ಪ್ಲೇಸ್ಮೆಂಟ್ ಆಫ್ ಬಜೆಟ್ ಟು ಹ್ಯಾವ್ ಎನ್ ಇನ್ಕ್ಲೂಸಿವ್ ಗ್ರೋತ್ ಇನ್ ದಿ ಸ್ಟೇಟ್, ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ Dalits, the backward class, minorities, and women and students. ಅದರ ವಿಶ್ಲೇಷಣೆ ಮಾಡಬೇಕು. ಆ ವಿಶ್ಲೇಷಣೆ ಮುಖಾಂತರ ಸಿದ್ದರಾಮಯ್ಯನವರು ಏನು ಅಂತ ತಿಳ್ಕೋಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.